ಇದು ಸ್ಪೀಕ್ ವಿತ್ ಸುಶಾಂತ್ ಜೊತೆ ನಿಮ್ಮ ಫಸ್ಟ್ ಎಕ್ಸ್ಕ್ಲೂಸಿವ್ ಕಾನ್ವರ್ಸೇಷನ್. ನಾನೊಂದು 2000 ಸೆಲೆಬ್ರಿಟೀಸ್ ಇಂಟರ್ವ್ಯೂ ಮಾಡಿದ್ದೀನಿ ಇವರೆಗೆ. ನೀವು 2001 ಅನ್ಸುತ್ತೆ. ಸೊ ಟೆಲ್ ಮಿ ಹೌ ವಾಸ್ ದ ಕಾನ್ವರ್ಸೇಷನ್? ಇಲ್ಲ ತುಂಬಾ ಖುಷಿ ಆಯ್ತು. ತುಂಬಾ ಲವಲವಿಕೆಯಿಂದ ನೀವು ಪ್ರಶ್ನೆಗಳು ಕೇಳ್ತೀರಾ, ಲವಲವಿಕೆಯಿಂದ ಮಾತಾಡ್ತೀರಾ. ಯಾರೋ ನಮ್ಮ ಹಳೆ ಚೈಲ್ಡ್ಹುಡ್ ಫ್ರೆಂಡ್ ಅಂತರಕ್ಕೆ ಫೀಲ್ ಕೊಟ್ಬಿಡ್ತೀರಾ. ಹಾಗಾಗಿ ನಮಗೂ ಮಾತಾಡಕ್ ತುಂಬಾ ಕಂಫರ್ಟಬಲ್ ಆಯ್ತು. ಅಂಡ್ ವೆರಿ ಥ್ಯಾಂಕ್ ಯು ವೆರಿ ಮಚ್. ನೀವು ನಿಮ್ ಟೈಮ್ ಕೊಟ್ಕೊಂಡು ನಮ್ಮ ಸಿನಿಮಾ ಪ್ರೀಮಿಯರ್ ಬಂದು ಇವಾಗ ಇಷ್ಟು ಟೈಮ್ ಕೊಟ್ಟು ಎಲ್ಲರಿಗೂ ಒಂದು ಮಾರ್ಕೆಟ್ ಮಾಡೋದಕ್ಕೆ, ಜನರಿಗೆ ನಮ್ಗೆ ತಲುಪಿಸೋ ಕೆಲಸ ಮಾಡ್ತಿದ್ದಾರೆ. ಈಗ ನಾನ್ ನಿಮಗೆ ಕೇಳ್ತಿರೋದು, ನಮ್ಮ ಸಿನಿಮಾ ರೈಟ್ ರಿವ್ಯೂ ಹೇಳಿ, ಏನ್ ಅನ್ಸ್ತು ನಮ್ಮ ವೆಂಕಟೇಶ ಬ್ರೋ? ನಾನು ನಿಜ ರೈಟ್ ರಿವ್ಯೂ ಹೇಳ್ತೀನಿ. ಆಕ್ಚುಲಿ ನನ್ಗೆ ಜಗನ್ ಅವ್ರು ಕರೆದಿದ್ರು. ಸೊ ನಂಗೆ ಒಂಚೂರು ಎಮರ್ಜೆನ್ಸಿ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಬಂದೆ. ಬಟ್ ನನ್ನ ಎಂಟ್ರಿ ಆಗ್ಬೇಕಾದ್ರೇನೆ ದೇರ್ ವಾಸ್ ದಟ್ ಸಾಂಗ್, ನೀವಿಬ್ರು ಕೂತು ಹಾಡ್ತಾ ಇರೋದು, ಆ ಮ್ಯೂಸಿಕ್ ಇತ್ತು ಸೆಕೆಂಡ್ ಹಾಫ್ ಅಲ್ಲಿ. ಸೊ ಆವಾಗ ನನ್ಗೆ ಒಂದ್ಸತಿ ಕನ್ಫ್ಯೂಸ್ ಆಗೋಯ್ತು, ಇದೇನು ಸಿನಿಮಾನ ಅಥವಾ ಫುಲ್ ಹಾಡೇ ಹೋಗ್ತಿದ್ಯಾ ಅನ್ನೋ ತರ. ಬಟ್ ಅದಾದ್ಮೇಲೆ ಯಾವಾಗ ಹಾಡ್ ಸ್ಟಾಪ್ ಆಯ್ತು, ಅದಾದ್ಮೇಲೆ ಕೆಲವು ಮೊಮೆಂಟ್ಸ್ ನೋಡಿದಾಗ ಇದರಲ್ಲಿ ಒಂದಿಷ್ಟು ಬ್ರೋ, ಎರಡು ರೀತಿ ನಾನು ಸಿನಿಮಾ ನೋಡ್ತೀನಿ. ಒಂದು ಎಂಟರ್ಟೈನ್ಮೆಂಟ್, ಇನ್ನೊಂದು ಮೆಸೇಜ್, ಕಂಟೆಂಟ್. ನನಗೆ ಅನ್ಸಿರೋದು ಇದ್ರಲ್ಲಿ ಎಂಡಲ್ ಅಂದ್ರೆ ದೇರ್ ಇಸ್ ಸಮ್ ಸ್ಟ್ರಾಂಗ್ ಕಾಂಟೆಂಟ್ ವಿಚ್ ಇಸ್ ಡ್ರಿವನ್ ಅಂತ. ಆ ಕಾಂಟೆಂಟ್ ನ ಜನ ಎತ್ಕೊಂಡು ಹೋದ್ರೆ ಅವ್ರ ಜೀವನದಲ್ಲಿ ಬದಲಾವಣೆ ಆಗುತ್ತೆ ಅಂತ. ನಾನು ಇವತ್ತು ಆಡಿಯನ್ಸ್ ರಿವ್ಯೂ ಕೇಳ್ತಾ ಒಬ್ಬ ಚಿಕ್ಕ ಹುಡುಗನ ಹತ್ರ ಕೇಳಿದೆ ಒಂದು ಪ್ರಶ್ನೆ. ಆ ಚಿಕ್ಕ ಹುಡುಗ ಕೊಟ್ಟಂತ ಉತ್ತರ ಇದೆಯಲ್ಲ, ಅದು ನಿಮ್ಮ ಸಿನಿಮಾದ ಗೆಲುವು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಆ ಹುಡುಗ ಹೇಳದ, ಅಣ್ಣ ಉತ್ತರ ಕೊಡ್ಲಿಲ್ಲ, ತಮ್ಮ ಉತ್ತರ ಹೇಳದ. ನಾನು ಇದನ್ನ ನೋಡಾದ್ಮೇಲೆ ನಾವು ಇನ್ನೊಬ್ರು ನಮ್ ಜೀವನದಲ್ಲಿ ಏನ್ ಮಾಡ್ಬೇಕು ಅಂತ ಬೇರೆಯವ್ರು ಡಿಸೈಡ್ ಮಾಡೋ ತರ ಹೇಳ್ಬಾರ್ದು. ನಮಗ್ ನಾವ್ ಏನ್ ಮಾಡ್ಬೇಕಂತ ನಾವು ಗೊತ್ತು ಮಾಡ್ಕೋಬೇಕು, ನಾವ್ ಹಂಗ್ ಬದುಕಬೇಕು ಅನ್ನೋಂಥದ್ದು ಹೇಳೋದ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ಅ ಸಿನಿಮಾ ನೀಡ್ ಟು ಗಿವ್ ಎ ಯಂಗ್ಸ್ಟರ್ಸ್. ಅಂಡ್ ಯು ಹ್ಯಾವ್ ಡನ್ ದಟ್ ಜಾಬ್ ಟು ಒನ್ ಪರ್ಸನ್. ನೀವು ಕೋಟಿ ಜನಕ್ಕೆ ಮಾಡ್ಬೇಕಂತಿಲ್ಲ, ಒಬ್ಬ ಹುಡುಗ ನಿಮ್ಮ ಸಿನಿಮಾದಿಂದ ಬದಲಾವಣೆ ಅಂತಂದ್ರೆ ದಟ್ಸ್ ಅ ಗ್ರೇಟ್ ಚೇಂಜ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಾನು ಬರೀ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ಒಬ್ಬ ನಟ, ನಿರೂಪಕ ಎಲ್ಲಾನು. ಸೊ ಒಟ್ಟಿಗೆ ಸಿನಿಮಾ ಮಾಡೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಕಂಟೆಂಟ್, ಒಬ್ರು ಕಂಟೆಂಟ್ ಕ್ರಿಯೇಟರ್, ಅವ್ರದೇ ಕಂಟೆಂಟ್ ಅಲ್ಲಿ ನಮ್ಮ ಸಿನಿಮಾ ಕಂಟೆಂಟ್ ಏನ್ ಅನ್ನಿಸ್ತು ಅನ್ನೋದು ಒನ್ ಲೈನ್ ಅಲ್ಲಿ ಹೇಳ್ಬಿಟ್ಟು ಜನರಿಗೆ ಭರವಸೆ ಕೊಡಿ. ನಮ್ಮ ಥಿಯೇಟರ್ಗೆ ಸೆಪ್ಟೆಂಬರ್ 5 100% ಆಗಿ ಭರವಸೆ. ನಾನು ಕಂಪ್ಲೀಟ್ ಭರವಸೆನ, ನಾನು ವೈಯಕ್ತಿಕವಾಗಿ ಕಂಪ್ಲೀಟ್ ಸಿನಿಮಾ ನೋಡಿ ನಾನೇ ರಿವ್ಯೂ ವಿಡಿಯೋ ಹಾಕ್ತೀನಿ, ಅದಾದಾಗ ಕೊಡ್ತೀನಿ. ಬಟ್ ಆಸ್ ಅ ಸಿನಿಮಾ, ನಾನು ಆಸ್ ಅ ವ್ಯೂವರ್ ಇದೇನ್ ನೋಡಿದೆ, ನನಗಂತೂ ತಕ್ಕ ಮಟ್ಟಿಗೆ ಇಷ್ಟ ಆಯ್ತು. ಯಾಕಂದ್ರೆ ನಾನೀಗ ಆಲ್ರೆಡಿ ಜನರ ರಿವ್ಯೂಸ್ ಕೇಳಿದೆ. ಸೊ ಐ ಗಾಟ್ ಮಿಕ್ಸ್ಡ್ ರಿವ್ಯೂಸ್. ಸೊ ಐ ಆಮ್ ಅ ವೆರಿ ಸ್ಟ್ರೈಟ್ ಫಾರ್ವರ್ಡ್ ರಿವ್ಯೂವರ್. ಅದರಿಂದ ಯಾವುದೇ ಸಿನಿಮಾನ ನಾವು ಗೆಲ್ಸ್ಬೇಕು ಅಥವಾ ಸಿನಿಮಾನ ಜನಕ್ಕೆ ಇಷ್ಟ ಪಡ್ಬೇಕಂದ್ರೆ ನಮ್ಮ ಹಾರ್ಟ್ ಇಂದ ಅದು ರಿವ್ಯೂ ಬರಬೇಕು. ಇಟ್ ಶುಡ್ ನಾಟ್ ಬಿ ಅ ಫಸ್ಟ್ ರಿವ್ಯೂ. ಆ ಕಾರಣದಿಂದ ಐ ವಾಂಟ್ ಟು ಸಿ ದ ಸಿನಿಮಾ ಬೈ ಮೈ ಸೆಲ್ಫ್ ಫುಲ್, ಅಂಡ್ ದೆನ್ ಐ ವಿಲ್ ಗಿವ್ ಮೈ ಕಂಪ್ಲೀಟ್ ರಿವ್ಯೂ ವಿಡಿಯೋ. ನಿಮ್ಗೆ ಒಳ್ಳೇದಾಗ್ಲಿ. ಸೆಪ್ಟೆಂಬರ್ 5ಕ್ಕೆ 100% ನಮ್ಮ ಸಿನಿಮಾ ತಲುಪಿಸಿ. ಡನ್. ಒಳ್ಳೇದಾಗ್ಲಿ. ಸ್ಪೀಕ್ ವಿತ್ ಸುಶಾಂತ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಜನ ಕೇಳ್ಬಿಡಿ. ಖಂಡಿತ. ಸ್ಪೀಕ್ ವಿತ್ ಸುಶಾಂತ್ ತುಂಬಾ ಒಳ್ಳೆ ಯೂಟ್ಯೂಬ್ ಚಾನಲ್ ಅಂತ ನನಗೆ ಈ ಕ್ಷಣನೇ ನನ್ನ ಅನುಭವಕ್ಕೆ ಬಂದ್ಬಿಟ್ಟಿದೆ. ಯಾಕೆ ತುಂಬಾ ಲವಲವಿಕೆಯಿಂದ ನಡೆಸ್ಕೊಡ್ತಿದ್ದಾರೆ, ಮತ್ತೆ ತುಂಬಾ ಜೆನ್ಯೂನ್ ಆಗಿ ಕಂಟೆಂಟ್ ನ ತಗೊಳ್ತಿದ್ದಾರೆ. ಯಾಕಂದ್ರೆ ನನ್ನ ಸಿನಿಮಾ ಬಗ್ಗೆ ಕಂಟೆಂಟ್ ಕೊಡಿ ಅಂದ್ರೆ ನನ್ನ ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಂಟೆಂಟ್ ಆಗ್ತೀನಿ ಅಂತ ಹೇಳೋಷ್ಟು ಆನೆಸ್ಟಿ ಅವರಲ್ಲಿದೆ. ಹಾಗಾಗಿ ಈ ಯೂಟ್ಯೂಬ್ಗೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಆಗೋದು ಮುಖ್ಯ, ಅವಶ್ಯಕ, ಮತ್ತೆ ಇದು ಜೆನ್ಯೂನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಕಣ್ಣು ಮುಚ್ಕೊಂಡು ನೀವು ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗ್ಬೋದು, ಬಟ್ ಆಗ್ಲೇಬೇಕು, ಇಂಥವ್ರಿಗೆ ಆಗ್ಬೇಕು ಸಬ್ಸ್ಕ್ರಿಪ್ಷನ್. ಥ್ಯಾಂಕ್ ಯು. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. Thank you, brother. Speak with Sushant. Speak with Sushant. Thank you. Thank you.